ಇನ್ನೊಬ್ಬರು ಕೇಳ್ತಾ ಇದ್ದೀನಿ, ಬಳ್ಳಾರಿ ವಾರ್ತಾ ಸಮಾಜದಲ್ಲಿ ಇನ್ನೊಬ್ಬರು ಸಿಕ್ಕಿದ್ದಾರೆ, ಅವರು ಅಭಿಪ್ರಾಯ ತಿಳ್ಕೊಳ್ಳೋಣ. ತಮ್ಮ ಹೆಸರೇನು ಸರ್? ನಮ್ಮ ಹೆಸರು ಹನುಮಂತ. ಎಷ್ಟು ವರ್ಷದಿಂದ ನೀವು ಆಟ ಹೊಡಿತಿದ್ರಾ? 25 ವರ್ಷದಿಂದ ಆಟ ಆಡ್ತಿದ್ರಾ? ಓಕೆ. ಈಗ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಯೂಬರ್ ಮತ್ತು ರ್ಯಾಪಿಡೋ ಇಂಥ ಇನ್ನೂ ಅನೇಕ ಆನ್ಲೈನ್ ಸರ್ವಿಸಿಂಗ್ ಬಂದಿದ್ದಾವೆ. ಅದರಿಂದ ನಿಮಗೆ ಹೆಂಗೆ ತೊಂದರೆ ಆಗತ್ತೆ ಸರ್? ನಮಗೆ ನಾವು ಇವಾಗ ಗಾಳಿ ಕಾಲ, ಬಾಡಿಗಳೆಲ್ಲ ಏನಿಲ್ಲ, ಕಂತುಗಳು ಕಟ್ಟೋದೈತೆ, ಇವೆಲ್ಲ ಮಾಡೋದೈತೆ. ಇವರು ಹೋಲ್ವಾರ ಅಂತಂದು ಬಂದು ಬುಕ್ಕಿಂಗ್ಗಳು ಮಾಡ್ಕೊಂಡು ಇವರು ಮಾಡ್ಕೊಂತ ಇದೇನು ದೊಡ್ಡ ಸಿಟಿಯ ಬೆಂಗಳೂರು ಸಿಟಿಯ ಬಳ್ಳಾರಿಯಲ್ಲಿ ಬದುಕೋದೇ ಕಷ್ಟ ಆಟೋ ಡ್ರೈವರ್ಗಳು. ಅದರಲ್ಲಿ ಬಳ್ಳಾರಿಯಾಗ ಎಲ್ಲೇನೋ ನೋಡೋ ಆಟೋಗಳೇ ತುಂಬ ಜಾಸ್ತಿ ಅದು. ಪ್ರತಿಯೊಬ್ಬರು ಆಟೋ ಫೀಲ್ಡ್ಗೆ ಬಂದಾರ. ಅಂಥದ್ರಲ್ಲಿ ಇವರು ರೋಬಾ ಅಂತಂದು ಬಂದ್ರೆ ನಾವೇನು ಮಾಡೋಣ? ಕಂತುಗಳು ಕಟ್ಟೋದು ಹೆಂಗೆ, ಮನೆ ಬಾಡಿಗಳು ಕಟ್ಕೊಂಬೋದು ಹೆಂಗೆ, ನಮ್ಮ ಜೀವನ ಹೆಂಗೆ? ಗಾಳಿ ಕಾಲಿಗೆ 2 ತಿಂಗಳಾಯ್ತು, ಬಾಡಿಗಳೇ ಇಲ್ಲ. ಅದರಲ್ಲಿ ಇವರು ಊಬರ್ ಅಂತಂದು ಸ್ಟ್ಯಾಂಡ್ಗಳ ಮುಂದೆ ಬಂದು ಹಾಕ್ಯಂದು ಹೋಗ್ತಾರೆ. ಏನು ಮಾಡ್ಬೇಕು ಕೇಳ್ತಾರೆ? ಜೀವನ ಭಾಳ ಕಷ್ಟ ಆಗಿಬಿಡುತ್ತೆ. ಕಂತು ಕಟ್ಕೊಂಡು ಹೋಗ್ಬೇಕಾ? ಗ್ಯಾಸ್ ರೇಟ್ ನೋಡಿದ್ರೆ 100 ರೂಪಾಯಿ ಲೀಟ್ರ್ ಆಗಿತ್ತು. ಗ್ಯಾಸ್ ಒಟ್ಟಾಗಿರ್ಬೇಕಾದ್ರೆ ನೋಡ್ತಾರೆ ಓಲ್ವರ್ ಆಗಿಬಿಟ್ಟು ಇರಬಾರ್ದು. ನಮ್ಮ ಬಳ್ಳಾರಿ ಬೆಳ ಇದು ಮಾತ್ರ ಇರಬಾರ್ದು. ನಮಗೆ ಭಾಳ ತೊಂದರೆ ಆಗ್ತಾವೆ.